IVF ಟೆಕ್ನಾಲಜಿ ಅಂದರೆ ಇಂಡಿಯನ್ ಸ್ಪರ್ಮ್ ಟೆಕ್ ಅಂತ ಇದರ ಒಂದು ಹೆಸರು. ಅಂದರೆ ಈ ಟೆಕ್ನಾಲಜಿ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಯಾರು ಏನು ಮಗುವಿಗೆ ಜನ್ಮ ನೀಡೋದಕ್ಕಾಗೋದಿಲ್ಲ, ಯಾರು ಗರ್ಭಿಣಿ ಆಗೋದಕ್ಕಾಗೋದಿಲ್ಲ ಅಂಥವರು ಮಗುವನ್ನು ಪಡೆಯುವುದಕ್ಕೆ ಇರುವಂತಹ ಒಂದು ಟೆಕ್ನಾಲಜಿ ಅಂತಲೇ ಹೇಳ್ಬೋದು. ಇದೇ ಒಂದು ಟೆಕ್ನಾಲಜಿ ಮೂಲಕ ನಿಮಗೆ ನೆನಪಿರಬಹುದು, ಸೆಲೆಬ್ರಿಟಿ ಸ್ಯಾಂಡಲ್ವುಡ್ನ ನಟಿಯಾದಂತಹ ಭಾವನಾ ಅವರು ಕೂಡ ಮಗುವನ್ನು ಪಡೆಯುತ್ತಾ ಇರುವಂತಹದ್ದು. ಸೊ ಈ ಒಂದು ಟೆಕ್ನಾಲಜಿಗೆ ಈಗ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕೂಡ ಬಂದಿದೆ. ಲಕ್ಷ ಖರ್ಚು ಮಾಡಿ ಮಗುವನ್ನು ಪಡೆಯೋದಕ್ಕೆ, ಯಾರು ಮಕ್ಕಳನ್ನು ಜನ್ಮ ನೀಡೋದಕ್ಕಾಗೋದಿಲ್ಲ ಅಂತಹವರಿಗೆ ಒಂದು ಕನಸಾಗಿದೆ IVF ಅಂತ ಹೇಳ್ಬೋದು. ಬಟ್ ಇದನ್ನೇ ಕೆಲವೊಂದಷ್ಟು ಕ್ಲಿನಿಕ್ಗಳು, ಕೆಲವೊಂದಷ್ಟು ಆಸ್ಪತ್ರೆ ಸಿಬ್ಬಂದಿ ಇದನ್ನು ಬಂಡವಾಳವಾಗಿ ತೆಗೆದುಕೊಳ್ತಾ ಇದ್ದಾರೆ, ಬಂಡವಾಳವನ್ನಾಗಿ ಇದನ್ನು ಬಳಸ್ಕೊಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಈ ಒಂದು IVF ಟೆಕ್ನಾಲಜಿಯಲ್ಲಿ ಯಾವ ರೀತಿ ಮಗುವನ್ನು ಏನು ಒಂದು ಅಂಡಾಣುವನ್ನು ಅಥವಾ ವೀರ್ಯವನ್ನು ಸಂಗ್ರಹಿಸ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾದರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ. ಯಾಕಂದ್ರೆ ಇವಾಗ ನೀವೆಲ್ಲರೂ ಕೂಡ ಆಲ್ಮೋಸ್ಟ್ ಕುಬೇರ, ಧನುಷ್ ನಟನೆಯ ತಮಿಳಿನ ಕುಬೇರ ಸಿನಿಮಾವನ್ನು ನೋಡೇ ಇರ್ತೀರ. ಅದರಲ್ಲಿ ಯಾವ ರೀತಿ ಭಿಕ್ಷುಕರಿಗೆ ಕೆಲಸ ಕೊಡ್ತೀವಿ, ದುಡ್ಡು ಕೊಡ್ತೀವಿ ಅಂತ ಆಮಿಷವನ್ನು ಒಡ್ಡಿ ಅವರನ್ನು ಕರ್ಕೊಂಡು ಹೋಗಿ ಅವರನ್ನು ಯಾವ ರೀತಿ ದುರ್ಬಳಕೆ ಮಾಡ್ಕೊಳ್ಳಲಾಗುತ್ತೆ ಅನ್ನೋದನ್ನು ನೀವು ನೋಡೇ ಇರ್ತೀರ. ಆದರೆ ಈ ಒಂದು ಕೇಸ್ ಸ್ವಲ್ಪ ಸಿಮಿಲರ್ ಆಗಿ ಅದಕ್ಕಿದ್ರೂ ಕೂಡ ಇಲ್ಲಿ ಟ್ವಿಸ್ಟೇ ಬೇರೆ ಇದೆ. ಯಾಕಂತಂದರೆ ಇಲ್ಲಿ ಭಿಕ್ಷುಕರನ್ನ ದುರ್ಬಳಕೆ ಮಾಡ್ಕೊಳ್ತಾರೆ ನಿಜ, ಆದರೆ ಅವರ ಒಂದು ವೀರ್ಯ ಏನಿರುತ್ತೆ ಅಥವಾ ಅವರ ಒಂದು ಅಂಡಾಣು ಏನಿರುತ್ತಲ್ಲ ಅದನ್ನು ಪಡೆಯೋದಕ್ಕೋಸ್ಕರ ಅವರನ್ನು ಇಲ್ಲಿ ದುರ್ಬಳಕೆ ಮಾಡ್ಕೊಳ್ಳಲಾಗ್ತಿರುವಂತಹದ್ದು. ಎಲ್ಲಿ ಹಾಗಾದರೆ ಈ ಥರ ಇನ್ಸಿಡೆಂಟ್ ನಡೆದಿದ್ದು ಅಂತ ನೋಡುವುದಾದರೆ ಹೈದರಾಬಾದ್. ಸೊ ಈ ರೀತಿಯಾದಂತಹ ಒಂದು ಇನ್ಸಿಡೆಂಟ್ ನಡೆದಿರುವಂತಹದ್ದು ಹೈದರಾಬಾದ್ನ ಸಿಕಿಂದ್ರಾಬಾದ್ನಲ್ಲಿ ಸ್ಪರ್ಮ್ ಕ್ರಯೋ ಸಿಸ್ಟಮ್ ಅಂತ ಒಂದು ಕ್ಲಿನಿಕ್. ಆ ಕ್ಲಿನಿಕ್ನಲ್ಲಿ ಈ ರೀತಿಯಾಗಿ ಒಂದು ದಂಧೆಯನ್ನೇ, ಒಂದು ಮಾಫಿಯಾವನ್ನೇ ನಡೆಸ್ತಾ ಇರ್ತಾರೆ ಅಲ್ಲಿನ ಮಾಲೀಕರು ಅಂತ ಹೇಳ್ಬೋದು. ಈ ಒಂದು ಕ್ಲಿನಿಕ್ನಲ್ಲಿ ಏನಾಗ್ತಾ ಇರುತ್ತೆ ಅಂತಂದರೆ ಆ ಸರೌಂಡಿಂಗಲ್ಲಿ ಅಥವಾ ದೂರಗಳಿಂದ ಯಾರೆಲ್ಲ ಭಿಕ್ಷುಕರು ಇರ್ತಾರೆ ಅಥವಾ ಯಾರಿಗೆಲ್ಲ ಕೆಲಸದ ಅನಿವಾರ್ಯ ಇರುತ್ತೆ, ಯಾರೆಲ್ಲ ತುಂಬ ಕಡು ಬಡವರು ಇರ್ತಾರಲ್ವ, ಅಂಥವ್ರನ್ನ ಕರ್ಕೊಂಡು ಬಂದು ಅವರ ಒಂದು ಸ್ಪರ್ಮ್ ಅಂದರೆ ವೀರ್ಯವನ್ನು ಸಂಗ್ರಹ ಮಾಡ್ತಾ ಇರುತ್ತೆ ಈ ಒಂದು ಕ್ಲಿನಿಕ್. ಅಂದರೆ ಎಲ್ಲ ಒಂದು ART ಅಂತಂದರೆ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ, ಈ ಒಂದು ರೂಲ್ಸ್ನ ಫಾಲೋ ಮಾಡ್ತಿರಲ್ಲ, ಈ ಒಂದು ರೂಲ್ಸ್ನ ಗಾಳಿಗೆ ತೂರಿ ಇಲ್ಲೀಗಲ್ ಆಗಿ ಒಂದು ಸ್ಪರ್ಮ್ನ ಸಂಗ್ರಹ ಮಾಡ್ತಾ ಇರ್ತಾರೆ ಭಿಕ್ಷುಕರಿಂದ. ಅಲ್ಲಿ ಒಂದು 500 ರೂಪಾಯೋ 1000 ರೂಪಾಯೋ ಹೀಗೆ ಒಬ್ಬೊಬ್ಬರಿಗೆ 20,000 ರೂಪಾಯಿನೋ, ಸ್ವಲ್ಪ ಓದು ಬರಹ ಗೊತ್ತಿರುತ್ತಲ್ಲ ಅವರನ್ನು ಕೂಡ ಇಲ್ಲಿ ಬಳಸ್ಕೊಂಡು ಅವರಿಗೊಂದು 20,000ನೋ ಒಂದು 25,000ನೋ ಈ ರೀತಿಯಾಗಿ ಕೊಟ್ಟು ಅವರ ಒಂದು ವೀರ್ಯವನ್ನು ಇಲ್ಲೀಗಲ್ ಆಗಿ ವಿತೌಟ್ ಫಾಲೋಯಿಂಗ್ ಎನಿ ರೂಲ್ಸ್ ಅದನ್ನು ಸಂಗ್ರಹ ಮಾಡ್ತಾ ಇರುವಂತಹದ್ದು ಈಗ ಬೆಳಕಿಗೆ ಬಂದಿದೆ. ಹೀಗಾಗಿ ಗೋಪಾಲಪುರಂನ ಪೊಲೀಸರು 7 ಜನ ಆರೋಪಿಗಳು ಅಂದರೆ ಈ ಕ್ಲಿನಿಕ್ನ ಏನು ಮಾಲೀಕರು ಇರ್ತಾರೆ ಅವರ ಸಮೇತ, ಸಿಬ್ಬಂದಿಯನ್ನ ಸಮೇತ 7 ಜನರನ್ನ ಈಗ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿರುವಂತಹದ್ದು. ಈ ಸುದ್ದಿ ಬರ್ತಾ ಇದ್ದಂತೆ ದೊಡ್ಡ ಮಟ್ಟದಲ್ಲಿ ಹಲ್ಚಲ್ ಶುರುವಾಗ್ಬಿಟ್ಟಿದೆ. ಯಾಕಂತಂದರೆ IVF ಟೆಕ್ನಾಲಜಿ ಅಂದರೆ ಸುಮ್ಮನೆ ಅಲ್ಲ, ಅದಕ್ಕೆ ಒಂದಷ್ಟು ಪ್ರೊಸೀಜರ್ಸ್ ಇರುತ್ತೆ, ಅದನ್ನು ಫಾಲೋ ಮಾಡಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ IVF ಟೆಕ್ನಾಲಜಿ ಮೂಲಕ ಏನು ಮಾಡ್ತಾರೆ ಅಂತಂದರೆ ಮೊದಲಿಗೆ ಒಂದು ಫರ್ಮ್ನ ಫರ್ಮ್ನ ತಗೊಂಡು ಅದನ್ನು ಫರ್ಟಿಲೇಟ್ ಮಾಡ್ತಾರೆ. ಅಂದರೆ ಕೃತಕವಾಗಿ ಫರ್ಟಿಲೇಟ್ ಮಾಡಿ ಆ ಒಂದು ಅಂಡಾಣು ಕ್ರಿಯೇಟ್ ಆಗಿದ ತಕ್ಷಣ ಅದನ್ನು ಹೊಟ್ಟೆ ಒಳಗೆ ಇಟ್ಟು ಆ ಒಂದು ಗರ್ಭಧಾರಣೆ ಮಾಡುವಂತಹ ಏನು ಪ್ರಾಸೆಸ್ ಇದೆಯಲ್ಲ ಇದನ್ನೇ IVF ಟೆಕ್ನಾಲಜಿ ಅಂದರೆ ಇಂಡಿಯನ್ ಸ್ಪರ್ಮ್ ಟೆಕ್ ಅಂತ ಕರೀತಾರೆ. ಸೊ ಈ ಟೆಕ್ನಾಲಜಿಗೆ ಈಗ ಸಾಕಷ್ಟು ಡಿಮ್ಯಾಂಡ್ ಕೂಡ ಬಂದಿದೆ. ಮತ್ತೆ ಇದರಲ್ಲಿ ದಂಧೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಬಿಕಾಸ್ ಈಗ ಯಾರೋ ಒಬ್ಬರು ಎಲ್ಲ ರೀತಿಯಾದಂತಹ ಟೆಸ್ಟ್ಗೂ ನಾನು ಒಳಪಡೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾರಲ್ಲ, ಅಂಥವರು ತುಂಬ ದುಡ್ಡಿಗೆ ಲಕ್ಷ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾರೆ. ಯಾಕಂದರೆ ಈ ಒಂದು ಕ್ಲಿನಿಕ್ನ ಹಾಸ್ಪಿಟಲ್ಗಳೇನಿರ್ತಾರೆ ಅವರು ಕೂಡ ಲಕ್ಷ ರೂಪಾಯಿನ ಪೇಷಂಟ್ಗಳಿಂದ ಕಲೆಕ್ಟ್ ಮಾಡ್ತಾರೆ ಈ ಒಂದು ಟೆಕ್ನಾಲಜಿ ಮೂಲಕ ಮಗುವನ್ನು ಬರ್ತ್ ಮಾಡೋದಕ್ಕೋಸ್ಕರ. ಸೊ ಅಂತಹ ಒಂದು ಸಂದರ್ಭದಲ್ಲಿ 500 ರೂಪಾಯಿ 1000 ರೂಪಾಯಿ 20,000 ರೂಪಾಯಿಗೆ ಭಿಕ್ಷುಕರು ತುಂಬ ಸುಲಭವಾಗಿ ಸಿಗ್ತಾರೆ. ಸೊ ಅಂಥವ್ರನ್ನ ಕರ್ಕೊಂಡು ಬಂದು ಅವ್ರ ಹತ್ರ ಒಂದು ವೀರ್ಯವನ್ನು ಸಂಗ್ರಹ ಮಾಡುವಂತಹ ಒಂದು ದೊಡ್ಡ ದಂಧೆನೇ ಇಲ್ಲಿ ನಡೀತಾ ಇರುತ್ತೆ. ಇದು ಹೇಗೋ ಪೊಲೀಸರಿಗೆ ಗೊತ್ತಾಗುತ್ತೆ, ಅವ್ರು ಬಂದು ರೇಡ್ ಮಾಡ್ತಾರೆ. ಇವ್ರನ್ನ ಈಗ ಒಂದು 7 ಜನನ ಒದ್ದು ಒಳಗೆ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ ಈ IVF ಟೆಕ್ನಾಲಜಿ ಸಾಕಷ್ಟು ಒಂದು ರೂಲ್ಸನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಈಗ ಯಾರು ವೀರ್ಯವನ್ನು ಕೊಡ್ತಾರಲ್ಲ ಅವರಿಗೆ 21ರಿಂದ 55 ವರ್ಷದ ಒಳಗಿನ ವಯಸ್ಸಾಗಿರಬೇಕು. ಅಂದರೆ 21 ವರ್ಷದಿಂದ 55 ವರ್ಷದೊಳಗಡೆ ಯಾರು ಇರ್ತಾರಲ್ಲ ಅವರು ಮಾತ್ರ ಈ ಒಂದು ಸ್ಪರ್ಮ್ನ ಕೊಡ್ಲಿಕ್ಕೆ ಆಗೋದು, ಬೇರೆಯವ್ರ ಹತ್ರ ನಾವು ಪಡೆಯೋ ಹಾಗಿಲ್ಲ. ಒಂದು ಇನ್ನೊಂದು
ನಾವೇನಾದರೂ ಸ್ಪರ್ಮ್ ಕೊಡ್ತೀವಿ ಅಂತಂದಾಗ ನಮ್ಮನ್ನು ಎಲ್ಲ ರೀತಿಯಲ್ಲೂ ಕೂಡ ಟೆಸ್ಟ್ ಮಾಡಬೇಕಂದ್ರೆ ಯಾರು ಸ್ಪರ್ಮ್ ಕೊಡ್ತಾರಲ್ಲ ಅವ್ರನ್ನ ಎಲ್ಲ ರೀತಿಯಲ್ಲೂ ಕೂಡ ಟೆಸ್ಟ್ ಮಾಡಬೇಕಾಗತ್ತೆ. ಅವರಿಗೆ ಏನಾದರೂ ಕಾಯಿಲೆಗಳಿದೆಯಾ ಅಥವಾ ಅನುವಂಶೀಯ ಕಾಯಿಲೆಗಳಿದೆಯಾ ಅಥವಾ ಸೋಂಕುಗಳಿದೆಯಾ ಅಥವಾ ಇತರೆ ರೀತಿಯಲ್ಲಿ ಏನಾದರೂ HIV ಕೂಡ ಇರ್ಬೋದು, ಆ ರೀತಿಯಾಗಿ ಸಾಕಷ್ಟು ಸೋಂಕುಗಳಿರುವಂತಹ ಚಾನ್ಸಸ್ ಇರುತ್ತೆ. ಸೊ ಅವರ ಬ್ಲಡ್ ಗ್ರೂಪ್ ಹೇಗಿದೆ, ಅವರು ಈ ಒಂದು ಸ್ಪರ್ಮ್ನ ಕೊಡೋದಕ್ಕೆ ಲಾಯಕ್ಕಾಗಿದ್ದಾರಾ ಅಥವಾ ಅರ್ಹರ, ಅದನ್ನೆಲ್ಲವನ್ನು ಕೂಡ ಟೆಸ್ಟ್ ಮಾಡಬೇಕಾಗತ್ತೆ. ಜೊತೆಗೆ ಒಬ್ಬ ವ್ಯಕ್ತಿ ಕೇವಲ 25 ಸಲ ಮಾತ್ರವೇ ಒಂದು ಸ್ಪರ್ಮನ್ನು ದಾನ ಮಾಡೋದಕ್ಕಾಗೋದು. ಒಬ್ಬ ದಾನಿ ಅಂತಹ ದಾನಿಯಿಂದ ಬಂದಂತಹ ಸ್ಪರ್ಮ್ ಏನಿರುತ್ತೆ ಅದನ್ನು ಒಬ್ಬರಿಂದ ಬಂದಂತಹ ಒಬ್ಬ ದಾನಿಯಿಂದ ಬಂದಂತಹ ಸ್ಪರ್ಮ್ನ ಒಬ್ಬ ಪೇಷಂಟ್ ಅಥವಾ ಏನು ಈ IVF ಟೆಕ್ನಾಲಜಿಗೆ ಒಳಗಾಗ್ತಾರೆ ಅವರಿಗೆ ಕೇವಲ 1 ಸಲ ಮಾತ್ರನೇ ಕೊಡಬೇಕಾಗಿರುವಂತಹದ್ದು. ಬಟ್ ಈ ಎಲ್ಲ ರೂಲ್ಸು ರೆಗ್ಯುಲೇಷನ್ಸ್ ಏನು ಕೂಡ ಫಾಲೋ ಮಾಡದೆ ಭಿಕ್ಷುಕರನ್ನ ಕರ್ಕೊಂಡು ಬರ್ತಾರೆ, ಅವ್ರಿಗೊಂದು ಬಿರಿಯಾನಿನೋ ಡ್ರಿಂಕ್ಸೋ ಕೊಡ್ತಾರೆ, ಒಂದು 500 ರೂಪಾಯಿನೋ ಏನೋ ಒಂದು ಕೈ ಕೊಟ್ಬಿಟ್ಟು ಅವರಿಂದ ಇಲ್ಲಿಗಲ್ ಆಗಿ ಒಂದು ಸ್ಪರ್ಮ್ನ ತೆಗೆದುಕೊಳ್ತಾ ಇರುವಂತಹದ್ದು. ಬಟ್ ಎಷ್ಟೋ ಜನ ಯಾಕಂದರೆ ಆಲ್ಮೋಸ್ಟ್ ಭಿಕ್ಷುಕರು ಅನ್ಎಜುಕೇಟೆಡ್ಸ್ ಇರ್ತಾರೆ, ಜೊತೆಗೆ ಅವ್ರಿಗೆ ಕೇಳೋರು ಯಾರೂ ಇರೋದಿಲ್ಲ. ಅವ್ರಿಗೇನು ಈ ಕ್ಷಣಕ್ಕೆ ನನಗೆ ಹೊಟ್ಟೆ ತುಂಬ ಊಟ ಸಿಕ್ಕಿದ್ರೆ ಸಾಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇರ್ತಾರೆ. ಅಂಥವ್ರಿಗೆ ಆಮಿಷ ಒಡ್ಬಿಟ್ಟು ಅವರಿಂದ ಒಂದು ವೀರ್ಯವನ್ನು ಕಲೆಕ್ಟ್ ಮಾಡಿ ಇದನ್ನು ಇಲ್ಲಿವರೆಗೂ ಎಷ್ಟು ಜನರಿಗೆ ಹಾಗಾದರೆ ಇನ್ಸರ್ಟ್ ಮಾಡಿರ್ತಾರೆ ಅನ್ನುವಂಥ ಒಂದು ಶಾಕಿಂಗ್ ಫ್ಯಾಕ್ಟ್ ಈಗ ಗೊತ್ತಾಗ್ತಿದೆ. ಒಂದು ಶಾಕಿಂಗ್ ಒಂದು ಪ್ರಶ್ನೆ ಕೂಡ ಎದ್ದಿರುವಂಥದ್ದು. ಹೀಗಾಗಿ ಈ IVF ಟೆಕ್ನಾಲಜಿನ ಇವರೊಬ್ಬರೇ ಅಲ್ಲ, ಇನ್ನು ಎಷ್ಟು ಜನ ಹಾಗಾದರೆ ದುರ್ಬಳಕೆ ಮಾಡ್ಕೊಳ್ತಿರ್ಬೇಡ, ಇನ್ನು ಎಷ್ಟು ಕಡೆ ಈ ರೀತಿಯಾದಂಥ ಮಾಫಿಯಾಗಳು ನಡೀತಿರ್ಬೇಡ ಅನ್ನುವಂತಹ ಒಂದು ಆಘಾತ ಈಗ ಶುರುವಾಗಿದೆ. ಅದರಲ್ಲೂ ಕೂಡ ಯಾರು ಈ IVF ಟೆಕ್ನಾಲಜಿ ಮೂಲಕ ಮಕ್ಕಳನ್ನು ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ ಅವರಿಗೆ ನಿಜವಾಗ್ಲೂ ಈಗ ಢವ ಶುರುವಾಗಿದೆ ಅಂತಲೇ ಹೇಳ್ಬೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.